ಅಲಕಾಪುರದಲ್ಲಿ ಶ್ರಮದಾನ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಒಗ್ಗಟ್ಟಿನಿಂದ ಪುರಾತನ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಯಶಸ್ವಿ. ಪುರಾತನ ಕಾಲದ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಸೇನ್ಪುರ ಗ್ರಾಮದಲ್ಲಿ ಮಾದರಿ ಕಾರ್ಯವೊಂದು ಜರುಗಿದೆ. ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಒಟ್ಟಾಗಿ ಸೇರಿ ಗ್ರಾಮದ ಪುರಾತನ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದ್ದಾರೆ. ಹೌದು, ದಿನಾಂಕ ಏಪ್ರಿಲ್ 22, 2026 ರಂದು ಹುಸೇನ್ಪುರ ಗ್ರಾಮದ ಮಠದ ಹತ್ತಿರವಿರುವ ಐತಿಹಾಸಿಕ ಕಲ್ಯಾಣಿಗೆ ಮರುಜೀವ ನೀಡುವ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಈ ಶ್ರಮದಾನದ ನೇತೃತ್ವ ವಹಿಸಿದ್ದರು. ಈ ಸ್ವಚ್ಛತಾ ಕಾರ್ಯದಲ್ಲಿ ತೊಂಡೆಬಾವಿ ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಗ್ರಾಮದ ಅಪಾರ ಸಂಖ್ಯೆಯ ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡು ಕಲ್ಯಾಣಿಯ ಹೂಳೆತ್ತಿ ಕಸಕಡ್ಡಿಗಳನ್ನು ತೆರವುಗೊಳಿಸಿದರು. ಈ ಅಭಿಯಾನದಲ್ಲಿ ಪಾಲ್ಗೊಂಡ ವಿವಿಧ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ ವಿವರ: ಅಲಕಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ನರಸಿಂಹಪ್ಪ, ಕಾರ್ಯದರ್ಶಿ ಜಾಹ್ನವಿ, ದ್ವಿತೀಯ ಲೆಕ್ಕ ಸಹಾಯಕ ಸತ್ರಾಜ್, ಕರಾವಸೂಲಿಗಾರ ಬಿಎಸ್ ಸಂಜೀವರಾಯಪ್ಪ, ಡಿಇಒ ಪ್ರೇಮ್ ಕಿಶನ್ ಹಾಗೂ ಇತರ ಸಿಬ್ಬಂದಿ. ತೊಂಡೇಭಾವಿ ಗ್ರಾಮ ಪಂಚಾಯಿತಿ ಪಿಡಿಒ ಪೃಥ್ವಿಬಾ, ದ್ವಿತೀಯ ಲೆಕ್ಕ ಸಹಾಯಕರು ಹೇಮಾವತಿ, ಡಿಇಒ ನಸ್ರಿನ್ ತಾಜ್ ಹಾಗೂ ಇತರ ಸಿಬ್ಬಂದಿ. ಕಳ್ಳಿನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜ್ ಬಳುಟಗಿ, ಕಾರ್ಯದರ್ಶಿ ಗಂಗಮ್ಮ, ಡಿಇಒ ಹನುಮಂತಪ್ಪ ಹಾಗೂ ಇತರ ಸಿಬ್ಬಂದಿ. ತಾರಿಧಳು ಗ್ರಾಮ ಪಂಚಾಯಿತಿ ಪಿಡಿಒ ನಾಗೇಂದ್ರ, ಡಿಇಒ ರಿಹಾನಾ, ಕರಾವಸೂಲಿಗಾರ ನಟರಾಜ್ ಹಾಗೂ ಇತರ ಸಿಬ್ಬಂದಿ. ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸಂಧ್ಯಾ, ಡಿಇಒ ರಮಂಜುನಾಥ್, ಕರಾವಸೂಲಿಗಾರ ಗಂಗಪ್ಪ ಹಾಗೂ ಇತರ ಸಿಬ್ಬಂದಿ. ಜಿ. ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಸತೀಶ್ ಕುಮಾರ್, ಡಿಇಒ ಅನಿತಾ, ಕರಾವಸೂಲಿಗಾರ ಸೋಮರೆಡ್ಡಿ ಹಾಗೂ ಇತರ ಸಿಬ್ಬಂದಿ. ಅಳಿವಿನಂಚಿನಲ್ಲಿರುವ ಐತಿಹಾಸಿಕ ಕಲ್ಯಾಣಿಗಳಿಗೆ ಜೀವ ತುಂಬುವ ಇಂತಹ ಶ್ರಮದಾನ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯ. ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಈ ಒಗ್ಗಟ್ಟು ಎಲ್ಲರಿಗೂ ಮಾದರಿಯಾಗಿದೆ. ಇದು RRS ನ್ಯೂಸ್ಗಾಗಿ